ಭಾರತಿ, ನೀನ್ ಯಾಕಮ್ಮ ಇಲ್ಲಿಗೆ ಬರಕ್ ಹೋದೆ? ಒಂದ್ ವಾರದಿಂದ ಅಪ್ಪಾಜಿ ಮನೆಗೆ ಬರ್ತಾ ಇಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಡ್ಯಾಡಿ, ಡ್ಯಾಡಿ. ಭಾರತಿ, ಭಾರತಿ, ಹೇಗಿದೆಯಮ್ಮ? ಚೆನ್ನಾಗಿದೆಯಾ ತಾನೆ? ಹ್ಞೂ ಡ್ಯಾಡಿ. ಡ್ಯಾಡಿ, ನೀನ್ ಯಾಕೆ ಈ ಕೈದಿ ಬಟ್ಟೆ ಹಾಕೊಂಡು ಒಳಗಡೆ ಇದೆಯಾ? ಯಾಕೋ ಇಲ್ಲಮ್ಮ, ಯಾಕೋ ಇಲ್ಲ. ಅಮ್ಮ, ಅಜ್ಜಿ, ಸುಭಾಷ್ ದಿನಾಗ್ಲೂ ನನ್ ಕನ್ಸಲ್ಲಾರು ಬರ್ತಾರೆ. ನೀನ್ ಯಾಕೆ ಡ್ಯಾಡಿ ಮನೆಗೆ ಬರ್ತಾ ಇಲ್ಲ? ಬರ್ತೀನಮ್ಮ, ಬೇಗ ಬರ್ತೀನಿ. ಈಗ್ಲೇ ಬರ್ಬೇಕು. ಈಗ ನೀನೇನಾರು ಬರ್ಲಿಲ್ಲ ಅಂದ್ರೆ ನಾನು ನಿನ್ ಜೊತೆ ಮಾತು ಆಡಲ್ಲ. ಏನ್ ನೋಡ್ತಿದ್ಯಾ? ಬೀಗ ತೆಗಿ. ಯಾರ್ ಪರ್ಮಿಷನ್ ತಗೊಂಡಿಕ್ಕಿನ ಒಳಗಡೆ ಬಿಟ್ಟಿಲ್ಲ? ಭಾರತಿ ಸಾಹೇಬ್ರು ನೋಡ್ಬೇಕು. ಸಾಹೇಬ ಬದ್ಮಾಶ್! ಯಾರ ಸಾಹೇಬ? ಕಾಣದಿಲ್ಲ? ನಿನ್ ಮ್ಯಾರೆ ಕಂಡಿಲ್ಲ ಮಗನ? ಯಾರ್ಲೇ ಸಾಹೇಬ? ನಾನ ಸಾಹೇಬ? ಕೊಲಿ ಮಾಡಿ ಸೆಲ್ಲೊಳಗೆ ಬಿದ್ರ ಒಬ್ಬ ಖೈದಿನ ಸಾಹೇಬ? ನೀವು ಜೈಲರ್ ಆಗಿದ್ದಾಗ 900 ರೂಲ್ಸ್ ನಮ್ಮ ಮೇಲೆ ಅಪ್ಲೈ ಮಾಡಿ ನಮ್ ತಲೆ ತಿಂದ್ರಲ್ರಿ. ಈಗ ಸೆಲ್ಗ ನಿಮ್ ಮಗಳನ್ನ ಕರ್ಸ್ಕೊಂಡು ಮಾತಾಡ್ಲಿಕ್ಕೆ ಹತ್ತಿರಲ್ಲ. ಇದಕ್ಕೆ ಯಾರು ಪರ್ಮಿಷನ್ ತಗೊಂಡಿರಿ ಹೇಳ್ರಿ? ಡ್ಯಾಡಿ, ಇದೆಲ್ಲ ನನಗೆ ಗೊತ್ತಿರ್ಲಿಲ್ಲ ಡ್ಯಾಡಿ. ಇನ್ಮೇಲೆ ಪರ್ಮಿಷನ್ ಕೇಳ್ಕೊಂಡೇ ಬರ್ತೀನಿ. ನನ್ನಿಂದ ನಿಮಗ್ ತುಂಬಾ ನೋವಾಯ್ತು. ನನ್ ಕ್ಷಮಿಸ್ಬಿಡು ಡ್ಯಾಡಿ, ನನ್ ಕ್ಷಮಿಸ್ಬಿಡು. ಹೇಗೆ ನಡಿಯ ಶ್ರೀನಾಥ, ಇವ್ ಕೊಡೋ ಊಟ ತಿಂಡಿ ಎಲ್ಲ ಟೆಸ್ಟ್ ಮಾಡ್ಕೊಡ್ಬೇಕ. ಸೆಕ್ಯೂರಿಟಿ 24 ಅವರ್ಸ್ ಟೈಟ್ ಆಗಿರ್ಬೇಕ. ಸೆಲ್ಲಿನ ಕೀಲಿ ಹಾಕಿ ನನಗೆ ಹ್ಯಾಂಡ್ ಓವರ್ ಮಾಡ. ನಿನ್ನ ಅಪ್ಪನ ಮನೆಗೆ ಹೋಗಿಲ್ಲ? ನಿಮ್ಮ ಅಪ್ಪ ಈಗ ಡ್ಯಾಡಿ, ಡ್ಯಾಡಿ. ಈ ದಂಡ ಅಧಿಕಾರದ ಸಂಕೇತ, ಅಧಿಕಾರದ ಪರಮಾವಧಿ ಅಲ್ಲ. ಇನ್ನೊಂದು ಸಲ ಈ ರೀತಿ ಬಿಹೇವ್ ಮಾಡೋದು ನಾನು ನೋಡಿದ್ರೆ ನಡೆಯೋ ಕಥೆನೇ ಬೇರೆ. ಗುಡ್ ಮಾರ್ನಿಂಗ್ ರೀ ಸರ. ನಾನ್ರಿ ಸರ HP ಬೆಳ್ಳುಳ್ಳಿ ಮಾತಾಡೋದು. ಸರ, ಈ ಜಗನ್ನಾಥ್ ಅದ ನೋಡ್ರಿ ಮಾಜಿ ಜೈಲರ್. ಅವ ಮೊನ್ನಿ ಆಕಳ ಕರ ಎತ್ತದಾಗ ನಾನು ಎತ್ತಿ ಮ್ಯಾಲಿಂದ ಕೆಳಕ್ ಒಗದ್ರಿ. ಒಗದ ಕೂಡ್ಲ ಸೊಂಟ ಪಿಡಿ 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 ಇರ್ಲಿಕ್ಕೆ ಹತ್ತತ್ರಿ ಸರ. ಹೌದ್ರಿ ಸರ. ಸರ, ಈ ಜೈಲಾಗ ಮತ್ತೊಂದು ವಿಷಯ ನಡೆದೈತಿ. ಅವ ಕೈದಿಗಳನ್ನೆಲ್ಲ ಕೂರಿಸ್ಕೊಂಡು ಗೂಸ್ ಗೂಸ್ ಪಿಸ್ ಪಿಸ ಅಂತಿರ್ತಾನ. ಏನೋ ಹಕ್ಕಿಕತ್ ನಡ್ಸ್ಯಾನ್ರಿ ಮಗ. ಹೌದ್ರಿ ಸರ. ಸರ, ಒಂದ್ ರಿಕ್ವೆಸ್ಟ್ ರೀ ಸರ. ಈ ಜೈಲಾಗ ನಾ ಇರ್ಬೇಕು, ಇಲ್ಲ ಆ ಮಗ ಇರ್ಬೇಕು ನೋಡ್ರಿ. ಅವನ ಇಟ್ಕೊಳ್ಳೋದಾತಂದ್ರ ನನಗ ಪ್ರಮೋಷನ್ ಕೊಟ್ಟು ಬ್ಯಾರಿ ಕಡೆ ಎಲ್ಲಾರ ಟ್ರಾನ್ಸ್ಫರ್ ಮಾಡ್ರಿ ಸರ. ಹೌದ್ರಿ ಸರ. ಓಕೆ ಸರ. ಡೀಟೇಲ್ ರಿಪೋರ್ಟ್ ಕಳಿಸ್ತೀರಿ ಸರ? ಕಳಿಸ್ತೀರಿ? ಓಕೆ ಸರ. ಆತ್ರಿ ಸರ. ಥ್ಯಾಂಕ್ ಯು ಸರ. ಆತ್ರಿ ಸರ. ಶ್ರೀನಾಥ, ಈ ಜಗನ್ನಾಥ ಈ ಜೈಲು ಬಿಟ್ಟು ತೊಲಗದಪ್ಪ ಅಂದ್ರ ಮಗನ ಆಗ್ಲೇ ನನ್ನ ಸ್ಟಾರ್ಗ ಕಿಮ್ಮತ್ ಬರ್ತೈತಲೇ, ಕಿಮ್ಮತ್. ನಾನು ನಗರಾಭಿವೃದ್ಧಿ ಮಂತ್ರಿ ಮಾತಾಡ್ತಾ ಇರೋದು. ನೋಡಿ, ಆ ಖೈದಿ ಜಗನ್ನಾಥನ್ನ ಇಮ್ಮಿಡಿಯೇಟ್ ಆಗಿ ಬೇರೆ ಜೈಲಿಗೆ ಸಾಗಿಸೋ ಏರ್ಪಾಟ್ ಮಾಡಿ. ಕಾರಣ ಏನು ಅಂತ ಕೇಳಿ ನನ್ನನ್ನು ಯಾಕ್ರಿ ಕೆಟ್ಟವನ್ನಾಗಿ ಮಾಡ್ತೀರಾ? ಮೊದಲು ಹೇಳಿದಷ್ಟು ಮಾಡ್ರಿ. ಯಾವ ತಪ್ಪು ಮಾಡದೇ ಇರೋ ನಿಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇರೋದು ಅವ್ರು ಮಾಡಿರೋ ತಪ್ಪು ಸರ್. ಅಂದಮೇಲೆ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದ್ರಲ್ಲಿ ಯಾವ ತಪ್ಪು ಇಲ್ಲ.
ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ನಿರಪರಾಧಿ ಅಂತ ನಿರೂಪಿಸಿ ಮತ್ತೆ ಈ ಜೈಲಿಗೆ ನಮಗೆಲ್ಲ ಜೈಲರಾಗಿ ಬರ್ತೀರಿ ಅಂತ ನಾವೆಷ್ಟೋ ಆಸೆ ಇಟ್ಕೊಂಡಿದ್ವಿ. ಹಲೋ, ಹೇಳ್ತೀನಿ ಸರ್. ಸರ್, ಏನು? ಜೈಲರ್ ಜಗನ್ನಾಥ್ ತಪ್ಪಿಸ್ಕೊಂಬಿಟ್ರಂತೆ. ಹೌದು ಸರ್. ಅವನ ಗುರಿ ಎಲ್ಲ ನಮ್ಮ ಮೇಲೆ. ಯಾವ ಕಾರಣಕ್ಕೂ ಆ ತ್ಯಾಗರಾಜ್ ಬದುಕಿರೋ ವಿಷಯ ಅವನಿಗೆ ತಿಳಿಕೂಡ್ದು. ಅವನು ಮುಂದಡಿ ಇಟ್ಟಾಗಲೆಲ್ಲ ಮುಗ್ಗರ್ಷಿ ಬೀಳ್ತಾನೆ ಇರಬೇಕು. ಹಾಗೆ ಮಾಡಿ. ಓಕೆ ಸರ್. ಒಳಗೆಲ್ಲ ಹುಡುಕ್ರ. ಇಲ್ಲಿ ಯಾರು ಇಲ್ಲ ಸರ್. ಇಲ್ಲೂ ಇಲ್ಲ ಸರ್. ನೀನೇ ತಾನೇ ಜೈಲರ್ ಜಗನ್ನಾಥ್ ಮಗಳು? ಹೌದು. ಎಲ್ಲೇ ನಿಮ್ಮಪ್ಪ? ಜೈಲಲ್ಲಿದ್ದಾರೆ. ಸುಳ್ಳು ಹೇಳ್ತಿದ್ಯಾ? ಏ ಮುದ್ಕಿ, ನಿಜ ಹೇಳು, ಜಗನ್ನಾಥ್ ಎಲ್ಲಿ? ನಮಗ್ ಗೊತ್ತಿಲ್ಲ. ಸ್ಟಾಪ್ ಇಟ್. ಪೊಲೀಸ್ ಲಾಠಿ ಇರೋದು ಮಾತಿಗೆ ಮುಂಚೆ ಎತ್ತೋಕಲ್ಲ. ನೀವು ಹೀಗೆಲ್ಲ ನಡ್ಕೊಂಡೆ ಜನರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಕಂಡ್ರೆ ಅಸಡ್ಡೆ ಮನೋಭಾವನೆ ಬಂದಿರೋದು. ಮಕ್ಕಳು ದೇವ್ರ ಸಮಾನ ಅಂತ ನಮ್ಮ ಹಿರಿಯರು ಹೇಳಿಲ್ವೇ? ದೇವರಿಗೆ ಮಡಿಯಿಂದ ಪೂಜೆ ಮಾಡಿದ್ರೇನೆ ವರ ಕೊಡೋದು, ಮೈಲ್ಗೆಯಿಂದಲ್ಲ. ನೋಡಮ್ಮ, ಈ ಮಗುನ ಸ್ಟೇಷನ್ ಕರ್ಕೊಂಡು ಹೋಗಿ ಇವ್ರ ತಂದೆ ಬಗ್ಗೆ ಎನ್ಕ್ವೈರಿ ಮಾಡಿ ಕಳಿಸ್ಕೊಡ್ತೀನಿ. ಸಾಹೇಬ್ರ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇವಳ ತಂದೆ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಏನೇ ಇದ್ರು ನಾವು ಕಾನೂನು ಪ್ರಕಾರ ವಿಚಾರಣೆ ಮಾಡಲೇಬೇಕಾಗುತ್ತಮ್ಮ. ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಬಾ ಮಗು. ಅಳಬಾರ್ದಮ್ಮ, ನಾನು ನಿನಗೇನು ಮಾಡಲ್ಲ. ಹೋಗ್ಬಿಟ್ಟು ಬರ್ತೀನಿ ಅಜ್ಜಿ. ಸಾಹೇಬ್ರ, ವಿಚಾರಣೆ ಮುಗಿದ ತಕ್ಷಣ ಮಗುನ್ ಮನೆಗೆ ಕಳಿಸ್ಕೊಟ್ಬಿಡಿ. ಆಯ್ತಮ್ಮ. DSP ಆಗಿ ಫುಲ್ ಪೊಲೀಸ್ ಬೆಟಾಲಿಯನ್ನೇ ನಿಮ್ಮ ಕೈಲಿ ಇಟ್ಕೊಂಡಿರುವಾಗ ಹೆದರ್ಕೊಂಡ್ರೆ ಹೇಗೆ? ನೋಡಿ ಮಿಸ್ಟರ್ AK ರಾವ್, ನಮ್ಮ ಸಂಸ್ಥೆ ಸ್ಟ್ರಾಂಗ್ ಆಗಿರುವಾಗ ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಡ್ಯೂಟಿನ ನೀವು ಮಾಡಿ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಎಸ್. ಇವ್ರು ನಿಮ್ಮನ್ನು ನೋಡ್ಬೇಕಂತೆ ಸರ್. ಹಾ, ಬರಕ್ಕೆ ಹೇಳು. ಪ್ಲೀಸ್ ಸಿಟ್ ಡೌನ್. ವಾಟ್ಸ್ ಯುವರ್ ಪ್ರಾಬ್ಲಮ್? ಪ್ರಾಬ್ಲಮ್ ಇರೋದು ನನಗಲ್ಲ, ನಿನಗೆ. ಯು ಕ್ರಿಮಿನಲ್! ಕೂಗ್ಬೇಡ ಮೋಹನ್ ರಾಜ್. ನ್ಯಾಯ ದೇವತೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡಿದೆ ಅಂತ ಅದ್ರ ಕಿವಿಗೂ ಬಟ್ಟೆ ತುರುಕಿ ಅದನ್ನು ಕಿವುಡು ಮಾಡಿ ನಿರಪರಾಧಿಗಳಿಗೆ ಶಿಕ್ಷೆ ಕೊಡಕ್ಕೆ ಅಂತ ಕೂಗೋ ನಿನ್ನ ಗಂಟ್ಲು. ಇಲ್ಲಿ ಕೂಗಿದ್ರೆ ಶಿಕ್ಷೆ ಆಗೋದು ನನಗಲ್ಲ, ನಿನಗೆ. ವಾಟ್ ಡು ಯು ಮೀನ್? ಐ ಮೀನ್ 625647 ಫೋನ್ ಮಾಡು. ಅದು ನನ್ನ ಮನೆ ನಂಬರ್. ಅದು ನನಗೆ ಗೊತ್ತಿರೋದ್ರಿಂದನೇ ಹೇಳ್ತಾ ಇದ್ದೀನಿ, ಮಾಡು. ಹಲೋ ಲಕ್ಷ್ಮಿ, ರೀ, ನನ್ ಯಾರೋ ಕಟ್ ಹಾಕ್ಬಿಟ್ಟು ನಮ್ಮ ಅಕ್ಕ ಇಲ್ದೆ ಹೋದ್ರೆ ನಮ್ಮ ಮಗಳ ಪ್ರಾಣನೇ ತೆಗೆದ್ಬಿಡ್ತೀವಿ ಅಂತ ಹೆದರಿಸಿದ್ದಾರೆ ರೀ. ಜೈಲಿನಿಂದ ಎಸ್ಕೇಪ್ ಆಗಿದ್ದು ಅಲ್ದೆ ಇಲ್ಲಿಗೆ ಬಂದು ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ನೋ, ಇದು ಬ್ಲ್ಯಾಕ್ ಮೇಲ್ ಅಲ್ಲ ಮೋಹನ್ ರಾಜ್. ನಿನ್ನ ಪ್ರೊಫೆಷನಲ್ ಬ್ಲ್ಯಾಕ್ ಮಾರ್ಕ್ ಜನಕ್ಕೆ ತಿಳಿಸೋಕ್ಕೋಸ್ಕರ ನಾನು ಬೀಸ್ತಿರೋ ವಿಷಚಕ್ರ. ಇದನ್ನ ಮೊದಲು ನಿನ್ನ ಮೇಲೆ ಯಾಕೆ ಬೀಸ್ತಿದ್ದೀನಿ ಗೊತ್ತಾ? ನಿನ್ನ ಕ್ರಿಮಿನಲ್ ಪಾಯಿಂಟಿಂದ ತಾನೇ ನಾನೊಬ್ಬ ಕ್ರಿಮಿನಲ್ ಆಗಿರೋದು. ಈ ವಿಷಚಕ್ರನ ನಿನ್ನ ಮೇಲೆ ಬೀಸಿದ್ರೆ ತಾನೇ ನಿನ್ನ ಸುತ್ತ ಇರೋ ವಿಷಕ್ರಿಮಿಗಳು ಯಾರು ಅಂತ ನನಗೆ ಗೊತ್ತಾಗೋದು. Get up. ಲಕ್ಷ್ಮಿ, ಏನ್ರಿ ಇದೆಲ್ಲ? ನಾವ್ ಯಾವ ತಪ್ಪು ಮಾಡಿದೀವಿ ಅಂತ ನಮ್ಗೆ ಶಿಕ್ಷೆ? ಮನೆ ಯಜಮಾನ್ರು ತಮ್ಮ ಸಂಸಾರಕ್ಕೆ ಗೊತ್ತಿಲ್ಲದೆ ಹೊರಗಡೆ ಮಾಡೋ ಅನ್ಯಾಯಕ್ಕೆ ಕೆಲವು ಸಲ ಮನೆಯವರು ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ನೋಡಿ, ನಿಮ್ಮ ಯಜಮಾನ್ರು ಬಾಯಿಂದ ನಿಜಾಂಶ ಕಕ್ಕೋವರೆಗೂ ನಿಮ್ಗೆ ಈ ಶಿಕ್ಷೆ ತಪ್ಪಿದ್ದಲ್ಲ. ನೋಡಿ, ಅವರಿಂದ ನಿಮ್ಗೆ ಏನಾಗ್ಬೇಕು ಹೇಳಿ, ನಾನ್ ಹೇಳಿ ಮಾಡಿಸ್ತೀನಿ.
ನನ್ನ ಮಗಳಿಗೆ ಮಾತ್ರ ಏನು ಮಾಡಬೇಡಿ. ಅವಳು ಎಲ್ಲಿದ್ದಾಳೆ ಹೇಳಿ. ನಿಮ್ಮ ಮಗಳು ಬೇರೆ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾಳೆ.